ಫ್ರೆಂಡ್ಸ್ 2025 ಮತ್ತು 26ನೇ ಸಾಲಿನ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಎಸ್-ಎಸ್-ಎಲ್-ಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್‌ಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ದೇರ್ ಇಸ್ ಅ ಗರ್ಲ್ ವಿತ್ ಅ ಟ್ರ್ಯಾಕ್ಸ್ ಅನ್ನೋ ಲೆಸನ್ ಮೇಲೆ 3 ಅಂಕದ ಎಕ್ಸ್ಟ್ರಾ ಕೇಳ್ತಾರೆ. ಅದಕ್ಕಾಗಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ. ಅದಾದ ನಂತರ ಅಡಿಷನಲ್ ಕ್ವಶನ್ಸ್ ಕೊಡ್ತೀನಿ ಅಂತ ಅಂದಿದ್ನಲ್ಲ. ಸೊ ವಿಡಿಯೋದಲ್ಲಿ ಅಡಿಷನಲ್ ಕ್ವಶನ್ಸ್ ಎಲ್ಲ ಕ್ವಶನ್ಸ್‌ಗಳನ್ನು ನೋಡೋಣ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು ವೆಲ್ಕಮ್ ಟು ಇಸ್ಮಾರ್ಟ್ 20. ಅದೇ ಸ್ಟೂಡೆಂಟ್ಸ್ ನಾನು ಹೇಳಿದೆ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂದ್ರ 3 ಅಂಕದ ಒಂದು ಎಕ್ಸ್ಟ್ರಾಕ್ಟ್ ಬರುತ್ತೆ ಎಸ್-ಎಸ್-ಎಲ್-ಸಿ ಮೇನ್ ಎಕ್ಸಾಮ್ 2025-26ನೇ ಸಾಲಿನ 1 ಮತ್ತು 2ನೇ ಎಕ್ಸಾಮ್ ಯಾವುದರಲ್ಲಿನೂ ಕೂಡ ಸೊ ಒಂದೇ ಬರುತ್ತೆ. ಹಾಗಾಗಿ ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ 4th ವಿಡಿಯೋದಲ್ಲಿ. ಸೊ ಅದಾದ ನಂತರ ನಾನು ಎಕ್ಸ್ಟ್ರಾ ಕ್ವಶನ್ಸ್ ಅಡಿಷನಲ್ ಕ್ವಶನ್ಸ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನ ಹಾಗಾಗಿ ಆಡ್ ಮಾಡ್ತಾ ಹೋಗೋಣ, ಯಾಕಂದ್ರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಯಾವ್ದಾದ್ರು ಕ್ವಶನ್ ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಈಗಲೇ ಅದರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದಕ್ಕಂತೂ ಕಂಟಿನ್ಯೂಸ್ ವಿಡಿಯೋ ನಂಬರ್ ಕೊಡ್ತಾ ಇದ್ದೀನಿ. ಬಹಳಷ್ಟು ಅನುಕೂಲ ಆಗುತ್ತೆ ನಿಮಗೆ ಯಾವ ವಿಡಿಯೋ ನೋಡಿರ್ತೀರಿ ಯಾವುದಿಲ್ಲ ಅಂತೇಳಿ. ಸೊ ಆಲ್ರೆಡಿ ಅಪ್ ಟು ಹಿಯರ್ ಐ ಹ್ಯಾವ್ ಡಿಸ್ಕಸ್ಡ್, ಇಲ್ಲಿ ತನಕ ನಾನು ಡಿಸ್ಕಸ್ ಮಾಡಿದ್ದೀನಿ. ಸಿಸ್ಟರ್ ಆರ್ ಯು ಓಕೆ ಅನ್ನೋದು ಇವೆಲ್ಲವೂ ಮಾಡೆಲ್ ಕ್ವಶನ್ ಪೇಪರ್ ಎಸ್ ಮೇನ್ ಎಕ್ಸಾಮ್ದಲ್ಲಿ ಬಂದಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು. ಇನ್ನು ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ದೇರ್ ಇಸ್ ಅ ಗರ್ಲ್ ವಿತ್ ಟ್ರ್ಯಾಕ್ಸ್ ಅನ್ನೋ ಸ್ಟೇಟ್ಮೆಂಟ್ ಏನಾದ್ರು ಕೊಟ್ರೆ ಸೊ ಆಕ್ಚುಲಿ ಇಷ್ಟೇ ಕೊಡ್ಬೋದು. ಇಲ್ಲಿ ಎಕ್ಸ್ಕ್ಲಮೇಟರಿ ಸಿಂಬಲ್ ಕೊಡ್ತಾರೆ. ಓ ಅಲ್ಲಿ ಹುಡುಗಿ ಬಿದ್ದಿದ್ದಾಳೆ ಟ್ರ್ಯಾಕ್ಸ್ ಹತ್ರ ಅಂತ ಅಂದ ತಕ್ಷಣ ಯಾರು ಹೇಳ್ತಾರೆ ಈ ಸ್ಟೇಟ್ಮೆಂಟ್ ಅಂದ್ರೆ ದ ವಾಯ್ಸಸ್ ಫ್ರಾಮ್ ದಿ ಬಲೇಶ್ವರ ಮಿಶ್ರಾಸ್ ಕಂಪಾರ್ಟ್ಮೆಂಟ್ ಅಂತ ಬರಿಬೇಕಾಗುತ್ತೆ. ದ ವಾಯ್ಸಸ್ ಫ್ರಾಮ್ ಬಲೇಶ್ವರ ಮಿಶ್ರಾಸ್ ಕಂಪಾರ್ಟ್ಮೆಂಟ್. ಈ ವರ್ಡ್ ಬರೀರಿ, ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಲೇಶ್ವರ ಮಿಶ್ರಾಸ್ ಕಂಪಾರ್ಟ್ಮೆಂಟ್ ಅನ್ನೋದು ವರ್ಡ್ ಬಹಳಷ್ಟು ಇಂಪಾರ್ಟೆಂಟ್. ಅಥವಾ ದ ಪೀಪಲ್ ಫ್ರಮ್ ಬಲೇಶ್ವರ ಮಿಶ್ರಾಸ್ ಕಂಪಾರ್ಟ್ಮೆಂಟ್ ಅಂತ ಬರೆದ್ರು ಆನ್ಸರ್ ಓಕೆ. ಎಲ್ಲರೂ ಚೀರ್ತಾರಲ್ಲಿ ಹೌದೇನಿಲ್ಲ ದೇರ್ ಇಸ್ ಅ ಗರ್ಲ್ ವಿತ್ ಟ್ರ್ಯಾಕ್ಸ್ ಅಂತ ಇಡೀ ಎಲ್ಲರೂ ನಾಟ್ ಓನ್ಲಿ ಬಲೇಶ್ವರ್ ನೆಮ್ಮದಲ್ಲಿ ಇಟ್ಕೊಡ್ರಿ. ಸೊ ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಅಲ್ಲಿ ಅವರ ಕಂಪಾರ್ಟ್ಮೆಂಟ್ ದಲ್ಲಿರುವಂತ ಬಲೇಶ್ವರ ಮಿಶ್ರಾನ ಕಂಪಾರ್ಟ್ಮೆಂಟ್ ದಲ್ಲಿರುವಂತ ಎಲ್ಲ ಜನರು ಆ ರೀತಿ ಹೋಗ್ತಾರೆ. ದ ಪೀಪಲ್ ಫ್ರಮ್ ಬಲೇಶ್ವರ ಮಿಶ್ರಾಸ್ ಕಂಪಾರ್ಟ್ಮೆಂಟ್ ಅದು ದ ವಾಯ್ಸ್ ಫ್ರಮ್ ಬಲೇಶ್ವರ ಮಿಶ್ರಾಸ್ ಕಂಪಾರ್ಟ್ಮೆಂಟ್ ಅಂತ ಬಂದ್ರು ಓಕೆ. ಅಂಡ್ ಹೂ ಡಸ್ ದ ಗರ್ಲ್ ರೆಫರ್? ಗರ್ಲ್ ಯಾರು ಮತ್ತಲ್ಲಿ ಇಷ್ಟೇ ಬಂದ್ರು ಮಾರ್ಕ್ಸ್ ಕೊಡ್ತಾರೆ, ಏನೂ ತೊಂದರೆ ಇಲ್ಲ. ದ ಗರ್ಲ್ ರೆಫರ್ ಡಸ್ ಇರೋ ಕನಕ ರೆಫರ್ಸ್ ಅಂತ ಮಾಡ್ಬೇಕಾಗ್ತದೆ. ವೆನ್ ವಾಸ್ ದಿಸ್ ಸೆಡ್? ಯಾವಾಗ ಹೇಳ್ತಾರಂದ್ರೆ ದಿಸ್ ವಾಸ್ ಸೆಡ್ ವೆನ್ they saw a girl fall from a moving train near the tracks. ಓಕೆ, ಯಾವಾಗ ಒಂದು ಹುಡುಗಿ ಮೂವಿಂಗ್ ಟ್ರೈನ್ ಬಿದ್ದಿರ್ತಾವ್ರ ಅದನ್ನ ನೋಡಿದ ತಕ್ಷಣ ಈ ರೀತಿ ಚೀರ್ತಾರೆ ಅಂತ ಕೊಟ್ಟಿದ್ದೀವಿ. ಅಂಡ್ ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್ ಅಂತ ಹೇಳ್ತಾರೆ. ಇದು ಅಫ್ಕೋರ್ಸ್ ರೀ ಬಲೇಶ್ವರ ಮಿಶ್ರಾ ಹೇಳ್ತಾರೆ, ಸ್ಪೀಕರ್ ಅವರೇ ಇಲ್ಲಿ. ಆಮೇಲೆ ಹರ್ ಅಂತಂದ್ರೆ ರೋಮಾ ತಲ್ರೇಜಾ. ಅಂಡ್ ವೈ ಡಿಡ್ ದೇ ವಾಂಟ್ ಟು ಹೆಲ್ಪ್ ಹರ್ ಅಂತಂದ್ರೆ ಯಾಕೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಶಿ ಹ್ಯಾಡ್ ಫಾಲನ್ ಫ್ರಮ್ ಅ ಮೂವಿಂಗ್ ಟ್ರೈನ್ ಅಂಡ್ ವಾಸ್ ಸೀರಿಯಸ್ಲಿ ಇಂಜೋರ್ಡ್ ಅಂತ ಹೇಳಿ. ಅಥವಾ ಶಿ ವಾಸ್ ನೀಡೆಡ್ ಫಸ್ಟ್ ಏಡ್, ಶಿ ವಾಸ್ ನೀಡೆಡ್ ಹೆಲ್ಪ್ ಅದನ್ನು ಕೂಡ ಬರೆದ್ರೆ ಏನೂ ತೊಂದರೆ ಇಲ್ಲ. 100% ಕರೆಕ್ಟ್ ಆನ್ಸರ್. ಯಾಕೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅದಕ್ಕೆ ವೈ ಡಿಡ್ ದೇ ವಾಂಟ್ ಟು ಹೆಲ್ಪ್ ಅಂತ. ಬಟ್ ಸ್ಟೂಡೆಂಟ್ಸ್ ಒಂದು ಕ್ಲೂ ಹೇಳ್ತೀನಿ. ಎಲ್ಲ ಕ್ವಶನ್ಸ್ನು ಕೇಳಿದ್ದು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕಾಂಪ್ರಿಹೆನ್ಷನ್ಸ್ ಲೆವೆಲ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದಕ್ಕಾಗಿ ನಾನು ಇವು ಎಲ್ಲವೂ ಎಲ್ಲ ಈ ಏನು ಡಿಸ್ಕಸ್ ಮಾಡ್ತಿದ್ರು ಎಲ್ಲ ಕ್ವಶನ್ಸ್ ಕಾಂಪ್ರಿಹೆನ್ಷನ್ದಲ್ಲೇ ಬರ್ತಾವೆ. ಸೊ ಪಕ್ಕಾ ಈ ಕ್ವಶನ್ಸ್ದಲ್ಲೇ ಬರಬೇಕಾಗುತ್ತವೆ. ಆದ್ರೆ ಒಂದು ಸ್ಟೇಟ್ಮೆಂಟ್ ಅಷ್ಟೇ ಚೇಂಜ್ ಮಾಡಿ ಕೇಳ್ಬೋದು. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಅಂತ ಹೇಳ್ತಾರೆ. ಹೌದ್ರಿ, ಯಾರು ಹೇಳಿದ್ದು? ಬಲೇಶ್ವರ ಮಿಶ್ರಾ ಹೇಳ್ತಾರೆ. ಯಾಕಂದ್ರೆ ಅವ್ರು ಜಂಪ್ ಮಾಡಿದ ತಕ್ಷಣ ಅವ್ರು ಕಾಣೋದಿಲ್ಲ, ರೋಮಾ ತಲ್ರೇಜ ಕಾಣೋದಿಲ್ಲ ಎಲ್ಲಿದ್ದಾರೆ ಅಂತೇಳಿ. ಸೊ ಆ ಟೈಮ್ದಲ್ಲಿ ಈ ರೀತಿ ತಮ್ಮಷ್ಟು ತಾವೇ ಹೇಳ್ಕೊತಾರೆ. ಓಕೆ. ಅಂಡ್ ಯಾವಾಗ ಹೇಳ್ತಾರೆ ಅಂದ್ರೆ ಹಿ ಸೆಡ್ ದಿಸ್ ವೈಲ್ ರನ್ನಿಂಗ್ ಟುವರ್ಡ್ಸ್ ರೋಮಾ ಆಫ್ಟರ್ ಜಂಪಿಂಗ್ ಫ್ರಮ್ ದ ಟ್ರೈನ್. ಅದೇ ಸೊ ಓಡ್ತಿರ್ತಾರೆ ಟ್ರೈನ್ ಜಂಪ್ ಮಾಡಿದ ತಕ್ಷಣ. ಸೊ ಆ ಟೈಮ್ದಲ್ಲಿ ಹೇಳ್ತಾರೆ. ವಾಟ್ ಡಿಡ್ ಹಿ ಹೋಪ್ ಹಿ ವಾಸ್ ನಾಟ್ ಟೂ ಲೇಟ್ ಫಾರ್? ಯಾವ ಕಾರಣಕ್ಕೆ ಇವ್ರು ಲೇಟ್ ಅಲ್ಲ ಅಂತ ಹೇಳ್ಕೊತಾರೆ ಅಂದ್ರೆ ಹೋಪ್ ದಟ್ ಹಿ ವಾಸ್ ನಾಟ್ ಟೂ ಲೇಟ್. ಯಾವ ಕಾರಣಕ್ಕೆ ಅಂದ್ರೆ ಇಷ್ಟೇ, ಟು ಸೇವ್ ರೋಮಾಸ್ ಲೈಫ್. ಬ್ಯೂಟಿಫುಲ್ ಆನ್ಸರ್. ಓಕೆ, ಈ ಹೋಪ್ಡ್ ಮಾಡ್ರಿ ಕ್ವಶನ್ದಲ್ಲಿ ಆನ್ಸರ್. ಹಿ ವಾಸ್ ನಾಟ್ ಟೂ ಲೇಟ್ ಟು ಸೇವ್ ರೋಮಾಸ್ ಲೈಫ್. ಬೆಹಜಿ ಆಪ್ ಟೀಕ್ ಅಥವಾ ಸಿಸ್ಟರ್ ಆರ್ ಯು ಓಕೆ ಅಂತ ಕ್ವಶನ್ ಕೇಳಿದ್ದಾರೆ, ಚೇಂಜಸ್ ಮಾಡಿ. ಸೊ ಯಾರು ಇದ್ರದ್ದು? ಬಲ್ಲೇಶ್ವರ ಮಿಶ್ರಾ ಕೇಳ್ತಾರೆ. ಇಲ್ಲಿ ಬೆಹಂಜಿ ಅಂದ್ರೆ ಸಿಸ್ಟರ್ ಅಂದ್ರೆ ರೋಮಾ ತಲ್ರೇಜಾ. ವಾಸ್ ದರ್ ಎನಿ ರೆಸ್ಪಾನ್ಸ್ ಫ್ರಮ್ ಹರ್? ವಾಯ್ ಅಲ್ಲಿ ಏನೋ ರೆಸ್ಪಾನ್ಸ್ ಬಂತ? ನೋ ರೀ, ದೇರ್ ವಾಸ್ ನಾಟ್ ಎನಿ ರೆಸ್ಪಾನ್ಸ್ ಫ್ರಮ್, ನೋ ರೆಸ್ಪಾನ್ಸ್ ಫ್ರಮ್ ಬಿಕಾಸ್ ಯಾಕಂತಂದ್ರೆ ಶಿ ವಾಸ್ ಅನ್ಕಾನ್ಶಿಯಸ್ ಆಗಿರ್ತಾರೆ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಔಟ್ ಟು ಹಾಸ್ಪಿಟಲ್ ಅಂತ ಹೇಳ್ತಾರೆ. ನೇಮ್ ದ ಸ್ಪೀಕರ್ ಆಫ್ ದ ಬಲೇಶ್ ಮಿಶ್ರಾ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂತಂದ್ರೆ ದ ಮೋಟರಿಸ್ಟ್ ಹೂ ಡ್ರೋವ್ ಬೈ ಅಂತ ಬರೀರಿ. ದ ಪಾಸರ್ ಬೈ, ದ ಹೂ ಡ್ರೋವ್ ಬೈ, ದ ಮೋಟರಿಸ್ಟ್ ಅಂತ ಬರೀರಿ. ಏನೋ ರೆಸ್ಪಾನ್ಸ್ ನೋ ಒನ್, ನೋ ಒನ್ ಸ್ಟಾಪ್ ಟು ಹಿಮ್, ಟು ಹೆಲ್ಪ್ ಹಿಮ್. ಯಾರು ಸ್ಟಾಪ್ ಮಾಡಲ್ಲ ಎಕ್ಸೆಪ್ಟ್ ಒನ್ ಟೆಂಪೋ ಟ್ರಕ್ ಡ್ರೈವರ್ ಅಂತಲೂ ಕೂಡ ಬರೀಬಹುದು. ಬಟ್ ಆಲ್ ಹಿ ಕುಡ್ ಥಿಂಕ್ ಆಫ್ ವಾಸ್ ಸೇವಿಂಗ್ ಸ್ಟ್ರೇಂಜರ್ಸ್ ಲೈಫ್ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಏನು ವಿಚಾರ ಮಾಡೋದಿತ್ತು, ಬರೀ ಸ್ಟ್ರೇಂಜರ್ಸ್ ಲೈಫನ್ನು ಸೇವ್ ಮಾಡೋದು ಅವ್ರದ್ದು ವಿಚಾರ ಆಗಿತ್ತು ಬಲೇಶು ಮಿಶ್ರಾದು. ಹಿ ಅಂತಂದ್ರೆ ಬಲೇಶು ಮಿಶ್ರಾ. ಸೊ ಸ್ಟ್ರೇಂಜರ್ ಅಂದ್ರೆ ಇಲ್ಲಿ ರೋಮಾ ತಲ್ರೇಜಾ ಕ್ವಶನ್ ಸ್ವಲ್ಪ ಅರ್ಥ ಮಾಡ್ಕೊಡಿ. ಇದೇ ರೀತಿ ಸ್ಟ್ರೇಂಜರ್ ಅಂದ್ರೆ ಅವಳು ಹೇಳುತ್ತ ಮುಂದ, ರೋಮಾ ತಲ್ರೇಜಾ ಅವರು ಹೇಳುತ್ತ ಮುಂದ ಸ್ಟ್ರೇಂಜರ್ ಅಂದ್ರೆ ಬಲೇಶು ಮಿಶ್ರಾ. ಸೊ ಇಲ್ಲಿ ರೋಮಾ ತಲ್ರೇಜಾ ಅವ್ರ ಸ್ಟೇಟ್ಮೆಂಟ್ ಹೇಳುತ್ತ ಮುಂದ ಸ್ಟ್ರೇಂಜರ್ ಅಂದ್ರೆ ಹಾ ಇಲ್ಲಿ ಎಸ್ ಅದೇ ಇದೇ ರೀತಿ ಕ್ವಶನ್ ಮಾಡಲ್ ಕ್ವಶನ್ ಕೇಳಿದ್ರು ನೋಡ್ರಿ ಬಲೇಶ್ವರ್ ಮಿಶ್ರಾ. ಬಲೇಶ್ವರ್ ಮಿಶ್ರಾಗೆ ಸ್ಟ್ರೇಂಜರ್ ಅಂದ್ರೆ ಯಾರು ಅಂತ ಆ ರೀತಿ ಕ್ವಶನ್ ಕೇಳಿದ್ರು ರೋಮಾ ತಲ್ರೇಜಾ. ಅಥವಾ ಅವ್ರ ದೃಷ್ಟಿಯಲ್ಲಿ ಸ್ಟ್ರೇಂಜರ್ ಅಂದ್ರೂ ಕೂಡ ಬಲೇಶ್ವರ್ ಮಿಶ್ರಾ ನಿಮ್ದು ಇಟ್ಕೋರಿ. ವಾಟ್ ಹ್ಯಾಡ್ ಹ್ಯಾಪನ್ ಟು ದಿ ಸ್ಟ್ರೇಂಜರ್, ಏನಾಗಿತ್ತು, ಶೇರ್ ಫಾಲನ್ ಫ್ರಮ್ ದ ಮೂವಿಂಗ್ ಟ್ರೈನ್ ಅಂಡ್ ವಾಸ್ ಬ್ಯಾಡ್ಲಿ ಇಂಜೂರ್ಡ್ ಅಂತ ಬರಿಬೇಕಾಗತ್ತ. ಟೇಕ್ ದ ಗರ್ಲ್ ಟು ಐರೋಲಿ ಅಂತ ಹೇಳ್ತಾರೆ ಯಾರು, ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಬಂದ ತಕ್ಷಣ ಅವ್ರು ಹೇಳ್ತಾರೆ. ಅದಕ್ಕೆ ಹೂ ಡಿಡ್ ಹಿ ಗಿವ್ ದಿಸ್ ಸಜೆಷನ್ ಟು, ಯಾರು ಕೊಡ್ತಾರೆ, ಬಲೇಶ್ ಮಿಶ್ರಾ. ಇಲ್ಲಿ ಐರೋಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ ಅಂದ್ರೆ ಬಿಕಾಸ್ ರೂಮ್ ವಾಸ್ ಅನ್ಕಾನ್ಶಿಯಸ್ ಇರ್ತಾರೆ, ನೀಡೆಡ್ ಇಮಿಡಿಯೇಟ್ ಮೆಡಿಕಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇರ್ತೈತಿ. ಬಟ್ ಅದಕ್ಕೆ ಇವ್ರ ರೆಸ್ಪಾನ್ಸ್ ಏನ್ ಮಾಡ್ತಾರಂತಂದ್ರೆ ದರ್ ಇಸ್ ಅ ಕ್ಲೋಸ್ ಅಪ್ ಪ್ಲೇಸ್ ಐ ನೋ ಆಫ್ ಅಂತ ಹೇಳ್ತಾರೆ ಯಾರು, ಬಲೇಶ್ವರ್ ಮಿಶ್ರಾ ಅವರು. ಅದಕ್ಕಿಂತ ಹತ್ತಿರವಾದ ಪ್ಲೇಸ್ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ವೈ ಡಿಡ್ ಹಿ ಚೂಸ್ ದ ಪ್ಲೇಸ್, ಆ ಪ್ಲೇಸ್ ನ ಯಾಕೆ ಚಾಯ್ಸ್ ಮಾಡ್ತಾರಂದ್ರೆ ಬಲೇಶ್ವರ್ ಮಿಶ್ರಾ ಅವರು, ಬಿಕಾಸ್ ರೋಮನ್ ನೀಡೆಡ್ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಬೇಕಾಗಿರ್ತೈತಿ. ಸೊ ದೇರ್ ಫಾರ್ ಹಿ ಚೋಸ್ ದಟ್ ಪ್ಲೇಸ್. ವಾಟ್ ಹ್ಯಾಪನ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್, ಅಲ್ಲಿ ಹೋದ ತಕ್ಷಣ ಏನಾಯ್ತು ಅಂತಂದ್ರೆ ರೋಮಾ ವಾಸ್ ಗಿವನ್ ಫಸ್ಟ್ ಏಡ್ ಟು ಸ್ಟಾಪ್ ದ ಬ್ಲೀಡಿಂಗ್ ಅಂಡ್ ಬಲೇಶ್ ವಾಸ್ ಅಡ್ವೈಸ್ ಟು ಟೇಕ್ ಹರ್ ಟು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ, ಐ ನೋ ಕ್ಲೋಸ್ ಅಪ್ ಪ್ಲೇಸ್ ಅಂತಂದಕ್ಕ ಪೊಲೀಸ್ ಕಾನ್ಸ್ಟೇಬಲ್ ಏನಂತಾರ, ಪೊಲೀಸ್ ಕಾನ್ಸ್ಟೇಬಲ್ ಅನ್ಕೋತ ಈ ವರ್ಡ್ ಅನ್ಕೋತ ಈ ಹಾಕೋರಿ, ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಾಕ್ರಿ. ಇದು ಹಾಕ್ರಿ, ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ ಹೂಮ್ ಕೆನ್ ಐ ಕಾಲ್ ಅಂತ ಕೇಳ್ತಾರೆ. ಹೌದ್ರಿ, ಯಾವಾಗಂತಂದ್ರೆ ಸೊ ಬಲೇಶ್ವರ್ ಮಿಶ್ರಾ ಅವರು ಟ್ರಕ್ ನಲ್ಲಿ ಹಿಂದೆ ಕುತ್ಕೊಂಡು ಅವ್ರನ್ನ ಒಯ್ತಾರಲ್ಲ ಹಾಸ್ಪಿಟಲ್ ನಲ್ಲಿ, ಸಡನ್ ಆಗಿ ಅವ್ರಿಗೆ ಟ್ರಕ್ ಏನಾಗುತ್ತಾ ಮುಂದೆ ಹೋದ ತಕ್ಷಣವೇ ಜರ್ಕ್ ಆದ ತಕ್ಷಣ ಅವರು ಓಪನ್ ಆಗ್ತಾವ ಐಸ್, ಆ ಟೈಮ್ದಲ್ಲಿ ಹೂಮ್ ಕೆನ್ ಐ ಕಾಲ್ ಅಂತ ಹೇಳ್ತಾರೆ. ಅದನ್ನ ಕ್ವಿಕ್ ಆಗಿ ಕೇಳ್ತಾರೆ, ಯಾಕಂದ್ರೆ ಫೇರಿಂಗ್ ದಟ್ ಶಿ ವುಡ್ ಬ್ಲಾಕ್ ಔಟ್ ಒನ್ಸ್ ಮೋರ್. ಸೊ ಮತ್ತೆ ಎಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಹೇಳಿ ಬೇಗನೆ ಕೇಳ್ತಾರೆ ಬಲೇಶ್ವರ್ ಮಿಶ್ರಾ. ಅಂದ್ರೆ ಬಲೇಶ್ವರ್ ಮಿಶ್ರಾ ಅಫ್ಕೋರ್ಸ್. ಆಮೇಲೆ ವಾಟ್ ಡಿಡ್ ದ ಲಿಸ್ನರ್ ಆನ್ಸರ್, ಏನಂತ ಆನ್ಸರ್ ಮಾಡ್ತಾರೆ ಅಂದ್ರೆ ಕಾಲ್ ಮೈ ಬ್ರದರ್ ದಿನೇಶ್ ಅಂತ ಹೇಳ್ತಾರೆ. ಬ್ರದರ್ ದಿನೇಶ್ ಕಾಲ್ ಮಾಡು ಅಂತ ಹೇಳ್ತಾರೆ. ವಾಟ್ ಯು ಮೀನ್ ಬೈ ಬ್ಲಾಕ್ ಔಟ್ ಅಂದ್ರೆ ಏನು ಕೇಳಿದ್ರೆ ಲೂಸ್ ಕಾನ್ಶಿಯಸ್ನೆಸ್ ಅಂತ ಬರೀರಿ, ಟು ಲೂಸ್ ಕಾನ್ಶಿಯಸ್ನೆಸ್. ಚಿಚಾಕನೆ ಬರೋ ಮೊಬೈಲ್ ಬ್ಯೂಟಿಫುಲ್ ರೀ, ಎಷ್ಟು ಅದ್ಭುತ ಲೆಸನ್ ಇದೆ ಅದು. ನಾನ್ ನಿನ್ ಮೊಬೈಲ್ ತಗೋಬಹುದಾ ಅಂತ ಕೇಳ್ತಾರೆ, ಇಷ್ಟು ತಗೊಂಡು ಫೋನ್ ಮಾಡ್ಬೋದಾ, ಬಲೇಶ್ವರ್ ಕೇಳ್ತಾರೆ ಚಾಚಾ ಅಂದ್ರೆ ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್, ಹೌದಾ. ಅಂಡ್ ವೈ ಡಿಡ್ ಆಸ್ಕ್ ಫಾರ್ ದ ಮೊಬೈಲ್, ಯಾಕಂತ ಟು ಇನ್ಫಾರ್ಮ್ ರೋಮಾಸ್ ಬ್ರದರ್, ಇನ್ಫಾರ್ಮ್ ಮಾಡ್ಬೇಕಾಗಿರ್ತೈತಿ ದಿನೇಶ್ ತಲ್ರೇಜ್ಗೆ ಅದಕ್ಕೆ ಅಬೌಟ್ ದ ಆಕ್ಸಿಡೆಂಟ್. ಬ್ಯೂಟಿಫುಲ್. ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದಟ್ ದ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಟ್ರೇನ್ ಅಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ. ನಾನು ಈ ತಾನೇ ಹೇಳಿದ್ದು ಇದನ್ನೇ ಮಾತನ್ನ, ಸ್ಟ್ರೇಂಜರ್ ಅಂತ ಬಂದಕಾರ ರೋಮಾ ತಲ್ರೇಜ್ ಅವರ ದೃಷ್ಟಿಯಲ್ಲಿ ಸ್ಟ್ರೇಂಜರ್ ಈಸ್ ಬಲೇಶ್ವರ್ ಮಿಶ್ರಾ. ಯಾವಾಗ ರೋಮಾ ತಲ್ರೇಜ್ ಅವ್ರ ಡೈಲಾಗ್ ಬಂದಾಕಾರ, ಬಲೇಶ್ವರ್ ಮಿಶ್ರಾನ ಡೈಲಾಗ್ ಬಂದಾಕಾರ ಸ್ಟ್ರೇಂಜರ್ ಮೀನ್ಸ್ ರೋಮಾ ತಲ್ರೇಜ್ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಅದು ಕ್ಲಾರಿಫಿಕೇಶನ್ ಇದ್ದಿದೆ ನೋಡ್ರಿ. ಹೌದು, ಅದೊಂದು ವಿಚಿತ್ರ ಅನಿಸುತ್ತೆ. ಒಬ್ಬ ಅಪರಿಚಿತ ವ್ಯಕ್ತಿ ಜಂಪ್ ಆಫ್ ಮಾಡಿ, ಟ್ರೈನ್ ನಿಂದ ಜಂಪ್ ಆಫ್ ಮಾಡಿ ತನ್ನ ಜೀವನವನ್ನೇ ನನಗೋಸ್ಕರ ರಿಸ್ಕ್ ಮಾಡೋದು ವಿಚಿತ್ರ ಅನ್ಸುತ್ತೆ ಅಂತ ಅಂತಾರಲ್ಲ. ಅಂದ್ರೆ ಅಫ್ಕೋರ್ಸ್ ರೋಮಾ ತಲ್ರೇಜಾ ರೀ. ಅಂಡ್ ಹೂ ವಾಸ್ ಸ್ಟ್ರೇಂಜರ್ ಟು ಸ್ಪೀಕರ್, ಸ್ಪೀಕರ್ ಸ್ಟ್ರೇಂಜರ್ ಅಂದ್ರೆ ಬಲೇಶ್ವರ್ ಮಿಶ್ರಾ. ನಾನು ಅದು ಕ್ಲಿಯರ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ಮತ್ತೆ ಮತ್ತೆ ಅರ್ಥ ಮಾಡ್ಕೊಳ್ರಿ. ಹೌ ಡಿಡ್ ದ ಸ್ಟ್ರೇಂಜರ್ ಹೆಂಗ್ ಹೆಲ್ಪ್ ಮಾಡ್ತಂದ್ರೆ ಈ ಜಂಪ್ ಆಫ್ ದ ಮೂವಿಂಗ್ ಟ್ರೈನ್ ಅಂಡ್ ಟುಕ್ ಔಟ್ ಟು ದಿ ಹಾಸ್ಪಿಟಲ್, ಸೇವ್ಡ್ ಹರ್ ಲೈಫ್ ಅನ್ನೋದು ಬರಿಬೇಕು. Yes, I'm new to Mumbai, but I've noticed that the people here are afraid ಅಂತ ಹೇಳ್ತಾರೆ. ನಾನು ಹೊಸದಾಗಿ ಮುಂಬೈಗೆ ಹೊಸವಾದ್ರೂ ಕೂಡ ಇಲ್ಲಿ ಜನರು ಹೆದರ್ಕೋತಾರೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ, ಬಲೇಶ್ವರ್ ಮಿಶ್ರಾ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಅಂದ್ರೆ ವೆನ್ ನೋ ಒನ್ ಕೇಮ್ ಫಾರ್ವರ್ಡ್ ಟು ಹೆಲ್ಪ್ ರೂಮ್ ಆಫ್ಟರ್ ದ ಆಕ್ಸಿಡೆಂಟ್, ನೋ ದಟ್ ಟೈಮ್ ಹಿ ಟೋಲ್ಡ್ ದಿಸ್ ಒನ್. ಅಷ್ಟು ಆಕ್ಸಿಡೆಂಟ್ ಆದಂತಂದ್ರೆ ಯಾರು ಮುಂದೆ ಬರುವುದಿಲ್ಲ ಹೆಲ್ಪ್ ಮಾಡಲಿಕ್ಕೆ ಅವಾಗ. ಅಕಾರ್ಡಿಂಗ್ ಟು ಸ್ಪೀಕರ್, ಹೌ ಅಬೌಟ್ ದ ಪೀಪಲ್ ಆಫ್ ಮೂವ್ ಅಫ್ರೇಡ್ ಅನ್ನೋ ಬ್ಯೂಟಿಫುಲ್ ಕ್ವಶನ್. ಯಾಕೆ ಹೆದರ್ಕೋತಾರೆ ಅಂದ್ರೆ ದೇವರ್ ಅಫ್ರೇಡ್ ಆಫ್ getting involved with the police and courts. The beautiful statement ಬರೀರಿ, getting involved with police and courts ಅಂತ ಬರೀರಿ. I'm to New Mumbai, but I have noticed that people are repeated ಇದೆ. Who was the New Mumbai? ಬಲೇಶ್ವರ್ ಮಿಶ್ರಾ. ಕ್ವಶನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ವೈ ಡಿಡ್ ಹಿ ಕಮ್ ಟು ಮುಂಬೈ ಅಂತ ಕ್ವಶನ್ ಚೇಂಜ್ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಸೇಮ್ ಇಟ್ಟಿದ್ದಾರೆ. ಮಾಡಿ ನಾನು ಇದೇ ಹೇಳೋದು, ಸ್ಟೇಟ್ಮೆಂಟ್ ಸೇಮ್ ಬರ್ದು ದೇ ಕ್ಯಾನ್ ಚೇಂಜ್ ದ ಕ್ವಶನ್, ಬಟ್ ಹೆಚ್ಚು ಸ್ಟೇಟ್ಮೆಂಟ್ ಸೇಮ್ ಬರ್ತಾವೆ ಎಸ್ ಎಸ್ ಸಿ ಮೇನ್ ಎಕ್ಸಾಮ್ದಲ್ಲಿ. ಯಾಕೆ ಆತ ಮುಂಬೈ ಬರ್ತಾರಂದ್ರೆ ಹಿ ಕೇಮ್ ಟು ಮುಂಬೈ ಇನ್ ಸರ್ಚ್ ಆಫ್ ಜಾಬ್ ಅಂತ ಬರೀರಿ. ವಾಟ್ ಮೇಡ್ ಹಿಮ್ ಫೀಲ್ ದಟ್ ದ ಪೀಪಲ್ ಆಫ್ ಮುಂಬೈ ವುಡ್ ಅಫ್ರೇಡ್, ಯಾಕೆ ಹೆದರ್ಕೋತಾರಂದ್ರೆ
What made him feel that the people were afraid? ಯಾಕೆ ಅನ್ಸೋ when Roma fell from the no passenger or passerby came forward to help. ಆ ಟೈಮ್ದಲ್ಲಿ ಈ ರೀತಿ ಅವರಿಗೆ ಅನ್ಸುತ್ತೆ, right? So ಇವಾಗಿತ್ತು very important additional questions for the 3 months extract the lesson digital by the tracks. My dear students, I hope ಕಂಪ್ಲೀಟ್ ಆಗಿದೆ. ಇದ್ದಷ್ಟರಲ್ಲೇ ಈ ಸದ್ಯದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಆಫ್ಟರ್ ಮತ್ತೆ ಪ್ರಿಪೇರ್ಡ್ ಎಕ್ಸಾಮ್ 1 2 3 ಆದ ತಕ್ಷಣ ಮತ್ತೆ ಆ್ಯಡ್ ಮಾಡ್ತಾ ಹೋಗ್ತೀನಿ ಕ್ವಶನ್ಸ್ಗಳನ್ನು. ಓಕೆ, ಸೊ ಹಾಗಾಗಿ ನೀವು ವಿಡಿಯೋನ ಕಂಟಿನ್ಯೂಸ್ ನೋಡ್ತಾ ಇರಿ, ಸಿರೀಸ್ ಕೊಡ್ತಾ ಇದ್ದೀನಿ, ನಂಬರ್ ಕೊಡ್ತಾ ಇದ್ದೀನಿ, ಅದನ್ನು ಫಾಲೋ ಮಾಡ್ತಾ ಇರಿ. ಓಕೆ, ಸೊ ಅರ್ಥ ಮಾಡ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್. ಪಿ ಡಿ ಎಫ್ ಕೊಡೋದು ಏನಿಲ್ಲ, ನೀವು ಜಸ್ಟ್ ಒಂದು 8 9 10 10 ಮಿನಿಟ್ಸಲ್ಲಿ ಏನು ವಿಡಿಯೋ ಇರ್ತಾ ನೀವು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಅದು ನೆನಪಲ್ಲಿ ಇಟ್ಕೊಳ್ಳಿ, ದ್ಯಾಟ್ಸ್ ಮುಗೀತು, ಅಲ್ಲಿಗೆ ಮುಗೀತು. ಏನು ಹೆಚ್ಚಿಗೆ ಬ್ಯಾಡ್ ಮಾಡೋದಿಲ್ಲ, ಅದು ಸ್ಟಾಪ್ ಮಾಡಿ ಪಾಸ್ ಮಾಡಿ ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ, ನನ್ನ ಜೊತೆ ರಿಪೀಟ್ ಮಾಡಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನನಗೆ ಇದನ್ನ ಇಂಪಾರ್ಟೆಂಟ್ ಕ್ವಶನ್ ಅಂತ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡು ಭಾಳಷ್ಟು ಅರ್ಥ ಆಗಿಲ್ಲ, ಬಟ್ ಆ ಕ್ವಶನ್ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಂಡು ನಿಮಗೆ ನೆನಪು ಉಳಿಬೇಕು ಫಾರ್ ಎವರ್, ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀವಿ. ವಿಡಿಯೋನ ನೋಡ್ತಾ ಬನ್ನಿ. ಸೊ ನೋಡಿ ಅದು ಸ್ಟಾಪ್ ಮಾಡಿ ಬರ್ತಿಗಿರ್ಬೇಕಾದ್ರೆ, ಸೊ ಯಾವ್ದಾದ್ರು ಡಿಫಿಕಲ್ಟ್ ಇದ್ರೆ ಅದು ಬರ್ತಿಗಿರಿ. ನಾನು ಹೇಳ್ತಾ ಇದ್ದೀನಲ್ಲ, ಗೆಟಿಂಗ್ ಇನ್ವಾಲ್ವ್ ವಿತ್ ಪೊಲೀಸ್ ಕೋರ್ಸ್ ಅಂತ ಅನ್ನೋದಾಗಿರ್ಬೋದು, ಸೊ ನಾ ಅಂದಂಗೆ ಅನ್ನೋದಾಗಿರ್ಬೋದು, ಬರೋದಾಗಿರ್ಬೋದು, ಈ ರೀತಿ ಮಾಡಿ. ಓಕೆ, ಮಾಡಿ ಸ್ಟೂಡೆಂಟ್ಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ, ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತೀರ ಅನ್ಕೊಳ್ಳೋದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಲೈವ್ ಕ್ಲಾಸಿಗೆ ಜಾಯ್ನ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.